3ನೇ ತಾರೀಕು ರಾತ್ರಿ ಸುಮಾರು 8ರಿಂದ 8:30 ಗಂಟೆಗೆ ವಾರ್ಡ್ ನಂಬರ್ 3ರಲ್ಲಿ ನಿರ್ಮಿತಿ ಕೇಂದ್ರ ಹತ್ರ ಕೊಲೆ ಆಗಿತ್ತು. ರವಿಸಿದ್ದಪ್ಪ ಅಂತೇಳಿ ಕೊಲೆಯಾದ ವ್ಯಕ್ತಿ ಪ್ರಯುಕ್ತ ಪ್ರಯುಕ್ತ ಮೊನ್ನೆ ದಿನಾನೇ ಸಾದಿಕ್ ಹುಸೇನನ್ನು ನಾವು ಪ್ರಸ್ತುತಿ ಮಾಡಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಅವರಿಗೆ ಕಳಿಸಾಗಿದೆ. ಸೊ ಮುಂದಿನ ತನಿಖೆ ಕೈಗೊಂಡು ನಮ್ಮ ಅಧಿಕಾರಿಗಳು ಆ ಕೃತ್ಯದಲ್ಲಿ ಭಾಗಿಯಾದಂಥ ಇನ್ನೂ 3 ಜನ ಕೇಸುದಾಸ್, ನಿಜಾಮ್ ಹಾಗೂ ಮೆಹಬೂಬ್ ಅಲಿಯಾಸ್ ಬಿಡಾ ಇವರಿಗೆ 3 ಜನ ಇವರಿಗೆ ಕೂಡ ನಿನ್ನೆ ಬಂಧನ ಮಾಡಿದ್ದೇವೆ. ತನಿಖೆ ನಡೀತಾ ಇದೆ. ಇವರು ಕೂಡ ಅವರು ಯಾವ ಥರ ಏನು ಮಾಡಿದರು ಅಂತ ತನಿಖೆ ನಡೀತಾ ಇದೆ. ಸೊ ಅದರ ಮುಂದಿನ ಭಾಗವಾಗಿ 3 ಜನಕ್ಕೆ ನಾವು ದಸ್ತಗಿರಿ ಮಾಡಿದ್ದೇವೆ. ಇವ್ರ ಕಡೆಯಿಂದ ವಿಚಾರಣೆ ಮಾಡಿಬಿಟ್ಟು ಮುಂದೆ ಇವರಷ್ಟೇ ಇದ್ದರು ಮತ್ತು ಇನ್ನೂ ಯಾರೋ ಇದ್ದರು ಅಂತ ವಿಚಾರಣೆ ನಡೀತಾ ಇದೆ. ನಾವು ಘಟನೆ ಸ್ಥಳದಿಂದ ಕೂಡ 2 ಲಾಂಗ್ಗಳು ಆಲ್ರೆಡಿ ಸೀಸ್ ಮಾಡಿದ್ವಿ. ಒಂದು ಬೈಕು ಹಾಗೂ ಅವರು ಬಟ್ಟೆಗಳು ಎಲ್ಲ ಸೀಸ್ ಆಗಿದೆ. ಸೊ ನಾ ಲಾಸ್ಟ್ ಟೈಮ್ ಹೇಳಿದಂಗೆ ಕೂಡ ಇದು ಒಂದು ಪ್ರೀತಿಯ ವಿಷಯವಾಗಿ ಕೊಲೆಯಾಗಿದ್ದು, ಅದು ಬೇರೆ ಯಾವುದೂ ಇದರಲ್ಲಿ ಇರುವುದಿಲ್ಲ ವಿಷಯಗಳು. ಸೊ ಜನರು ಕೂಡ ಈ ವಿಷಯ ಬಿಟ್ಟು ಬೇರೆ ಯಾವುದು ಹಿಯರ್ಸೆ ಅಥವಾ ರೂಮರ್ಸ್ಗೆ ಕಿವಿ ಕೊಡಬಾರ್ದು ಅಂತೇಳಿ ನಾನು ನಿನ್ನೆ ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಜನರಲ್ಲಿ ಇದೇ ಹೇಳ್ತಾ ಇದ್ದೀನಿ. ಮುಂದಿನ ಕ್ರಮ ನಮ್ಮ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಧನ್ಯವಾದ. ಸಾದಿಕ್ ಕೊಲೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು ಸರ್? ಸಾದಿಕ್ ಕೊಲೆ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಏನು ಸರ್? ನಮ್ಮ ತನಿಖೆಯಿಂದ ಕಂಡು ಬಂದಿದ್ದು ಅಂದರೆ ಸಾದಿಕ್ ಪ್ರೀತಿ ಮಾಡುವಂಥ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದ. ಮುಂಚೆ ಕೂಡ ಒಂದು ಪ್ರೀತಿ ಮಾಡ್ತಾ ಇದ್ದ, ತೊಂದರೆ ಕೊಡ್ತಾ ಇದ್ದ ಅವಳಿಗೆ. ಸೊ ಆ ಪ್ರಯುಕ್ತ ಅವರು ಹುಡುಗಿ ತೊಂದರೆ ಆಗುವಂದ್ರೆ ಇವನು ಸ್ಟಡೀಸ್ ಕುಡ್ ನಾಟ್ ಟಾಲರೇಟ್. ಸೊ ಹಾಗಾಗಿ ಇವನು ಕೊಲೆ ಮಾಡಿದ್ದಾನೆ ಅಂತ ಹೇಳಿ. ಸೊ ಅಂದರೆ ಆ ಹುಡುಗಿ ಘೋಷದಪ್ಪನ ಪ್ರೀತಿ ಮಾಡ್ತಾ ಇದ್ದಿಲ್ಲ ಸರ್? ಅದು ಹುಡುಗಿ ಸಿಕ್ಕ ಮೇಲೆ ಹೇಳ್ತಾನೆ. ಆ್ಯಸ್ ಪರ್ ಅಕ್ಯೂಸ್ಡ್ ವರ್ಷನ್ ಅವನಿಗೆ ಕರೆದು ಕೇಳಲಾಗಿ ಅವನು ಹುಡುಗಿಗೆ ಪ್ರೀತಿಸ್ತಾ ಇದ್ದ. ಸೊ ಹುಡುಗಿ ಕೂಡ ಮುಂಚೆ ಸ್ವಲ್ಪ ದಿನ ಹಿಂದೆ ಅವ್ರ ಕಂಪ್ಲೇಂಟಲ್ಲೇ ಕೊಟ್ಟಿದ್ದಾರೆ. ಏನು ಹುಡುಗಿ ಮತ್ತು ರವಿಸಿದ್ದಪ್ಪ ಪ್ರೀತಿಸ್ತಾ ಇದ್ರು ಕಂಪ್ಲೇಂಟಲ್ಲೇ ಬಂದಿದೆ. ಸೊ ಆ ಪ್ರಯುಕ್ತ ಸಮಾಜದವ್ರಿಗೂ ಗೊತ್ತಿತ್ತು ಅಂತೇಳಿ ಕಂಪ್ಲೇಂಟಲ್ಲಿ ಬಂದಿದ್ದಾರೆ. ಸೊ ಅದು ಆದಮೇಲೆ ಈ ಹುಡುಗ ಸಾದಿಕ್ ಹುಡುಗ ಪ್ರೀತಿಸ್ತಾ ಇದ್ದ. ಅವನಿಗೆ ಟಾಲರೇಟ್ ಮಾಡೋಕ್ಕಾಗಲೇ ಅವಳಿಗೆ ತೊಂದರೆ ಕೊಡ್ತಾ ಇದ್ದ. ಸೊ ಆ ಪ್ರಯುಕ್ತ ಮಾಡಿದ್ದಾನೆ. ಇವನು ಹೇಳೋ ಪ್ರಕಾರ ಇವನು ಪ್ರೀತಿಸ್ತಾ ಇದ್ದ ಹುಡುಗಿಗೆ. ಅಕ್ಯೂಸ್ಡು ಯಾಕೆ ಮಾಡಿದಾನಂತ ಹೇಳಿದಾನೆ. ಈಗ ಅವ್ರ ತಾಯಿಯವ್ರು ಏನ್ ಹೇಳ್ತಾರೆ, ಈ 4 ಮಂದಿ ಕೊಲೆ ಮಾಡಿಲ್ಲ, ಈ ದೊಡ್ಡವ್ರು ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ ಸರ್. ತನಿಖೆ ಅದಕ್ಕೆ ಮಾಡೋಲ್ಲ. ಅಕ್ಯೂಸ್ಡ್ಗಳು ಹಿಡಿದಿದ್ದಾರೆ, ಸಿಕ್ಕಿದ್ದಾರೆ. ಅವರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀವಿ. ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನಮ್ಗೆ ಗೊತ್ತಿದ್ದಂಗೆ ಇವ್ರು 4 ಜನ ಒಂದಕ್ಕೊಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಏನು ಘಟನಾ ಸ್ಥಳದಲ್ಲಿ ಇದ್ರು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಅರೆಸ್ಟ್ ಮಾಡಿದ್ದೀವಿ. ಕೊಲೆ ಮಾಡಿ ಮುಂದಿನ ತನಿಖೆ ಮಾಡ್ತೇವೆ. ಇರೋದು ಅವನು ಅವತ್ತು ಸಾಯಂಕಾಲ ಮಾಡೋದ್ರಿಂದ ಗೊತ್ತಾಗಿದೆ. ರೀಲ್ಸ್ ಮಾಡಿದ್ರು ಹಳೇದಾಗಿದ್ರೆ ಆಲ್ರೆಡಿ ಕೇಸ್ ಆಗ್ಬಿಟ್ಟಿರೋದು. ವೀಲಿಂಗ್ ಮಾಡುವಾಗ ಜಸ್ಟ್ ಮಿಸ್ ಅಂತ ಕೊಲೆ ಆದ್ಮೇಲೆ ರೀಲ್ ಸಿಕ್ಕಿದೆ. ಅದು ಹೇಳ್ತಾ ಇದ್ದೀನಿ. ಅದೇ ದಿನ ಮಾಡಿದಾನ ಅಂತೇಳಿ ನಮ್ಗೆ ಗಮನಕ್ಕೆ ಬಂದಿದೆ. ಸೊ ಅದ್ರ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಯಾವ ಡೇಟ್ ಮಾಡಿಲ್ಲ, ವೀಲಿಂಗ್ ಮಾಡುವಾಗ ಜಸ್ಟ್ ಮಿಸ್ ಆಗಿದೆ ಅಂತ. ಸರ್ ಹಿಂದೆ ಈ ಪ್ರಕರಣ ಹಿಯರ್ಸೆ ಬೇಡ, ಆಸ್ ಪರ್ ನಮ್ಮ ಇನ್ವೆಸ್ಟಿಗೇಷನ್ ತಮಗೆ ಹೇಳ್ತಾರೆ. ಸರ್ ಈಗ ಹಿಂದೆ ಈ ಪ್ರಕರಣ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದಿದೆ ಸರ್. ಎಲ್ಲೊಂದ್ ಕಡೆ ಸಣ್ಣದೊಂದು ಇದು ಮಾಡಿದೆ ಅಂತ ಠಾಣೆಯಲ್ಲಿ ರಾಜ್ಯ ಸಂಧಾನ ಮಾಡಿಲ್ಲ. ಅವ್ರು ಕಂಪ್ಲೇಂಟ್ ಬೇಡ ಅಂತ ಅವ್ರವ್ರು ರಾಜಿ ಮಾಡ್ಕೊಂಡು ಜನ ಸಮಾಜದವ್ರು ಮಾಡ್ಕೊಂಡು ಹೋಗಿದ್ರು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.